ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರುವಂಥ ಎಗ್ ರೈಸ್ನ ಮನೆಯಲ್ಲೇ ಯಾವ ರೀತಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಅಲ್ಲಿ ಕಾಣುವಂತಹ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಮೀ ಅಂಡ್ ಅಮ್ಮು ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಎಗ್ ರೈಸ್ ಆಗಿರುತ್ತೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು 8 ಮೊಟ್ಟೆನ ತೊಗೊಂಡು ಅದನ್ನು ಹೊಡ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ನ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 3 ಆನಿಯನ್ನ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ದಳದಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ನಿಮಗೆ ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಕಾರದ ಪುಡಿ, ಹಾಗೆ ಅರಿಶಿನ, ಹಾಗೆ ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿರುವಂತಹ ಎಗ್ ರೈಸ್ನ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಪ್ರೊಸೀಜರ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು, ಪ್ಯಾನ್ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಒಂದು 5 to 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಬಿಸಿ ಆಗ್ತಿದ್ದಾಗೆ ನಾನು ತೊಗೊಂಡಿರುವಂತಹ ಇಟ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಂಡು, ಅದ್ರ ಜೊತೆಗೇ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು ಒಂದು ಫೈನ್ ಸ್ಟಿರ್ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಯೂಸ್ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾವು ಚಚ್ಚಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ನಾನು ತೊಗೊಂಡಿರುವಂತಹ 3 ಗೆಡ್ಡೆ ಆನಿಯನ್ನ ಏನು ತೊಗೊಂಡಿದ್ನೋ ಹೆಚ್ಚಿಟ್ಕೊಂಡಿದ್ನೋ ಅದನ್ನು ಹಾಕಿ ಈಗ ನಾನು ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಆನಿಯನ್ನ ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಟೈಮಲ್ಲಿ ನಾನು ತೊಗೊಂಡಿರುವಂಥ ಒಂದು ಕ್ಯಾಪ್ಸಿಕಮ್ನ ನಾನು ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಬೇಕಾದರೆ ನೀವು ಇದಕ್ಕೆ ಕ್ಯಾಬೇಜನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಕ್ಯಾಬೇಜ್ ಮನೇಲಿ ಇರಲಿಲ್ಲ, ಇದ್ದಿದ್ರೆ ಹಾಕ್ತಾಯಿದ್ದೆ. ಕ್ಯಾಪ್ಸಿಕಮ್ ಇದ್ದಿದ್ದರಿಂದ ಕ್ಯಾಪ್ಸಿಕಮ್ ಹಾಕಿ ಮಾಡ್ಕೊಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನಾವು ಇದನ್ನು ಫುಲ್ ಬಾಯ್ಲ್ ಮಾಡ್ಕೊಳ್ಳೋದೇನು ಬೇಡ. ಕ್ಯಾಪ್ಸಿಕಮ್ಮು ಸ್ವಲ್ಪ ಅರ್ಧ ಬೆಂದರೆ ಸಾಕು. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಒಂದು 2 ಮಿನಿಟ್ಸ್ ಇದನ್ನು ನಾನು ಹಾಗೆ ಫ್ರೈ ಮಾಡ್ಕೊಳ್ತೀನಿ. ನಂತರ ಫ್ರೈ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರು, ಅರಿಶಿನ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಈಗ ನಾನು ತೊಗೊಂಡಿರುವಂತಹ ಮೊಟ್ಟೆನ 8 ಮೊಟ್ಟೆನ ತೊಗೊಂಡಿದ್ದೆ. ಆ ಮೊಟ್ಟೆನ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಆ ಮೊಟ್ಟೆನೆಲ್ಲ ಕಲಿಸ್ಕೋಬೇಕಾಗತ್ತೆ. ನೋಡಿ, ನೀವು ಬೇಕಾದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. ನಾನಿಲ್ಲಿ ಒಂದು 4 ಮೆಂಬರ್ಸ್ಗೆ ಮಾಡ್ಕೊಳ್ತಾ ಇರೋದ್ರಿಂದ 8 ಮೊಟ್ಟೆ ತೊಗೊಂಡಿದ್ದೀನಿ. ಅಂದರೆ ನಮಗೆ ಕ್ಯೂಬಿಕಲ್ ಶೇಪಲ್ಲಿ ನಾವೇನು ಎಗ್ ರೈಸ್ ತಿನ್ನಬೇಕಾದ್ರೆ ನಮಗೆ ಮೊಟ್ಟೆ ಸಿಗ್ತಾ ಹೋದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕಮ್ಮಿ ಮೊಟ್ಟೆ ಹಾಕ್ಕೊಬಿಟ್ರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ನೋಡಿ, ಈ ಥರ ಬೀಟ್ ಮಾಡ್ಕೊಳ್ಬೇಕು. ನಾವು ಎಗ್ಗನ್ನು ಬೀಟ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕಾಗುತ್ತೆ. ಯಾಕೆಂದರೆ ನಮಗೆ ದಪ್ಪ ಸಿಗಬೇಕು. ನಾವು ತಿನ್ನುವಾಗ ಎಗ್ ರೈಸ್ನ ನಮಗೆ ಮೊಟ್ಟೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲ ತುಂಬ ತಿರುಗಿಸ್ತಾನೇ ಇದ್ದರೆ ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ. ಆಗ ನಮಗೆ ರೈಸ್ ಜೊತೆ ಮೊಟ್ಟೆ ಸಿಗೋದೇ ಇಲ್ಲ, ಬರೀ ರೈಸ್ ತಿಂದಾಗೆ ಆಗುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಿ ದಪ್ಪದಾಗಿ ಕ್ಯೂಬಿಕಲ್ ಶೇಪಲ್ಲಿ ನಮಗೆ ಮೊಟ್ಟೆ ಫ್ರೈ ಸಿಗ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಏನು ಮಾಡಬೇಕು, ಫಸ್ಟು ಮೊಟ್ಟೆನೆಲ್ಲ ಬೀಟ್ ಮಾಡ್ಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಡಬೇಕು. ಫ್ಲೇಮ್ನ ಲೋ ಅಲ್ಲಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಮೊಟ್ಟೆ ಸೀದೋಗ್ಬಿಡುತ್ತೆ. ನೋಡಿ, ಯಾವ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಮಾಡಿಕೊಂಡ್ರೆ ನಾವು ಏನು ಎಗ್ ರೈಸ್ನ ತಿನ್ನಬೇಕಾದ್ರೆ ನಮಗೆ ಮೊಟ್ಟೆ ಜೊತೆಯಲ್ಲೇ ಸಿಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಮೊಟ್ಟೆ ಎಲ್ಲ ಅದರಲ್ಲಿರುವಂತಹ ಏನು ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಆಗಿ ಈಗ ಮೊಟ್ಟೆ ಡ್ರೈ ಆಗ್ತಾ ಹೋಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಒಂದು 5 to 6 ಲೀವ್ಸ್ ಅಷ್ಟು ತೊಗೊಂಡಿದ್ನೋ ಅದನ್ನು ಹಾಕ್ಕೋತೀನಿ. ಹಾಗೆ ಖಾರ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಧನಿಯಾ ಪೌಡರು, ಯಾವುದೇ ರೀತಿಯಾದಂತಹ ಟೇಸ್ಟಿಂಗ್ ಪೌಡರ್ಸು, ಗರಂ ಮಸಾಲ, ವಿನೆಗರು, ಸಾಸು ಏನೂ ಯೂಸ್ ಮಾಡ್ತಾಯಿಲ್ಲ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ನೀಟಾಗಿ ಬಾಡಿಸ್ಕೊಳ್ಬೇಕು. ತುಂಬ ಪೀಸ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಮೊಟ್ಟೆ ಎಲ್ಲ ಉಡಿಯಾಗಿ ಸಿಗಬೇಕು, ದಪ್ಪಾಗಿ. ತುಂಬ ಪೀಸ್ ಮಾಡ್ಕೊಂಡ್ಬಿಟ್ರೆ ಅನ್ನದೊಳಗಡೆ ಕಲ್ಸ್ಕೊಂಡು ಹೋಗ್ಬಿಡತ್ತೆ. ನೋಡಿ, ಈ ರೀತಿ ದಪ್ಪಾಗಿ ಇದ್ರೇ ಅದು ತುಂಬ ಟೇಸ್ಟ್ ಕೊಡುತ್ತೆ. ತಿನ್ನಬೇಕಾದ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮನೆಯವರು, ನನ್ನ ಹಸ್ಬೆಂಡ್ ಇದನ್ನೇ ಇಷ್ಟಪಟ್ಟು ತಿನ್ನೋದು. ನೀನು ನೀಟಾಗಿ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ನೋಡಿ, ಈಗ ಎಗ್ ರೈಸ್ ಮಾಡೋದಕ್ಕೆ ಮೊಟ್ಟೆ ಮಸಾಲ ರೆಡಿ ಇದೆ. ನಾನು ಅದಕ್ಕೆ ವೈಟ್ ರೈಸ್ ಮಾಡ್ಕೊಂಡಿದ್ದೆ. ಉಡಿಯಾಗಿ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಳ್ಬೇಕು. ಅನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಕಮ್ಮಿ ನೀರು ಹಾಕಿ ಉದುರುದ್ರಾಗಿ ಮಾಡಿಕೊಂಡ್ರೆ ಎಗ್ ರೈಸ್ ಸೂಪರ್ಬಾಗಿ ಬರುತ್ತೆ. ನೋಡಿ, ಈಗ ನಾನು ಮಾಡ್ಕೊಂಡಿರುವಂತಹ ವೈಟ್ ರೈಸ್ನ ಈಗ ಎಗ್ ಮಸಾಲ ಒಳಗಡೆ ನಾವೇನು
ಎಗ್ ಮಸಾಲ ರೆಡಿ ಮಾಡ್ಕೊಂಡಿದ್ದೀವೋ ಅದರೊಳಗಡೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ನೀಟಾಗಿ ತಿರುಗಿಸ್ಕೊಂಡು ಒಂದು ಫೈನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ತುಂಬ ಟೇಸ್ಟಿಯಾಗಿರೋಂತಹ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿ ನಾನೆಲ್ಲ ಕಲಿಸ್ಕೊಂಡಾಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ತೊಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮಲ್ಲಿ ಬೇಡ, ತಳ ಎಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಈ ಪ್ರೊಸೆಸ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಬಿಸಿ ಬಿಸಿಯಾಗಿಂತ ಎಗ್ ರೈಸ್, ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುವಂತಹ ಬಿಸಿ ಬಿಸಿಯಾದಂಥ ಎಗ್ ರೈಸ್ ರೆಡಿಯಾಗಿದೆ. ಅಲ್ಟಿಮೇಟ್ ಆಗಿರುತ್ತೆ, ಟೇಸ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ನೀವೇ ಟ್ರೈ ಮಾಡ್ಕೊಂಡು ನೋಡಿ. ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಒಂದು 5 to 10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ರೈಸ್ ರೆಡಿ ಇತ್ತು ಅಂದರೆ ಎಗ್ ರೈಸ್ ಆಟೋಮೆಟಿಕಲಿ ನಾವು ಬೇಗ ಒಂದು 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ನಾನು ಎಗ್ ರೈಸ್ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಆಗಿ ಆಫ್ ಬಾಯ್ಲ್ನ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವರು ಮಾಡಿಕೊಡು ಅಂತ ಹೇಳಿದ್ರು, ಯಾವಾಗಲೂ ಇದು ಇಷ್ಟ ಆಗುತ್ತೆ ಅವ್ರಿಗೆ. ಆಮ್ಲೆಟ್ ಮಾಡೋದಕ್ಕಿಂತ ಈ ಥರ ಆಫ್ ಬಾಯ್ಲ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಒಂದು ತವಾನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಮೊಟ್ಟೆನ ಅದರೊಳಗಡೆ ಮೇಲೆ ಹೊಡ್ಕೊಂಡ್ಬಿಟ್ಟು, ಮೊಟ್ಟೆ ಸ್ವಲ್ಪ ಬೇಯ್ತಾ ಇದ್ದಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡ್ಬಿಟ್ಟು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಆಫ್ ಬಾಯ್ಲ್ಡ್ ರೆಡಿ ಆಯಿತು. ಈಗ ಬಿಸಿ ಬಿಸಿಯಾದಂತಹ ಎಗ್ ರೈಸ್ ರೆಡಿ ಇದೆ, ಹಾಗೆ ಬಿಸಿ ಬಿಸಿಯಾದಂತಹ ಆಫ್ ಬಾಯ್ಲ್ಡ್ ಆಮ್ಲೆಟ್ ಸಹ ರೆಡಿಯಾಗಿದೆ. ಪ್ಲೈನ್ ಆಮ್ಲೆಟು ರೆಡಿ ಇದೆ. ನೋಡಿ ಟೆಕ್ಸ್ಚರ್ ಯಾವ ರೀತಿ ಕಾಣಿಸ್ತಾ ಇದೆ, ಲುಕ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರಸ್ಟ್ ಮೀ, ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ನಾನು ಮಾಡಿರುವಂಥ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.